ಫ್ರೆಂಡ್ಸ್, ಇದೊಂದು ಟೂ ಸ್ಟಕ್ ಇಂಜಿನು. ನಾನು ಮಾಡಲ್ಲ ಅಂದ್ರೂ ತೊಗೊಂಬಂದುಬಿಡ್ತಾರೆ. ಏನು ಮಾಡೋದು? ಎಷ್ಟು ಗಲೀಜಿತ್ತಂದರೆ ಅದು ಸಿಕ್ಕಾಪಟ್ಟೆ. ಕ್ಲೀನ್ ಮಾಡಿದ್ದೀನಲ್ಲ, ಫಿಟ್ಟಿಂಗ್ ಮಾಡಬೇಕು. ಏನಾಗಿತ್ತು ಅಂದರೆ ಪಿಸ್ಟಿನ್ನು ಒಡೆದೋಗ್ಬಿಟ್ಟು ಮತ್ತೆ ಏನಾಗಿದೆ, ರೀಬೋರ್ ಮಾಡಿಸ್ತೀನಿ. ಇದ್ರಿಗೆ ಕನೆಕ್ಟಿಂಗು ರಾಡ್ ಬೇರಿಂಗ್ ಎಲ್ಲ ಒಡೆದೋಗಿ ಎಲ್ಲ ಪರಿಸ್ಥಿತಿ ಇದು. ಮತ್ತು ಕೌಂಟ್ರ್ ಗೇರ್ ಓಪನ್ ಆಗಿಬಿಟ್ಟಿತ್ತು, ಪ್ಲೇಟ್ಗಳೆಲ್ಲ ಲೂಸ್ ಆಗಿ ಅದೊಂದಾಯಿತು. ಅದೇ ಲೋಡಿಂಗ್ ಕಾಯಿಲು ಹೋಗ್ಬಿಟ್ಟಿತ್ತು, ಅದೊಂದು ಮಾಡ್ತಿದ್ದೀನಿ. ಪ್ಲಸ್ಸು ಕಾರ್ಬಟ್ರು ಇದರಲ್ಲಿ ಲೂಸು, ಇದ್ರಿಗೆ ವೆಲ್ಡಿಂಗ್ ಮಾಡಿಸಿ ಸಿಕ್ಕಿಲ್ಲ ಪೈಪ್. ಇದು ಇದನ್ನು ವೆಲ್ಡಿಂಗ್ ಮಾಡಿಸಿ ಸ್ವಲ್ಪ ಗ್ರೈಂಡ್ ಮಾಡಿಸಿ ಟೈಟಾಗಿ ಕುತ್ಕೊತೀವಿ, ಶೇಕ್ ಆಗೋಲ್ಲ ಕಾರ್ಬಟ್ರು. ಮತ್ತು ಗೇರ್ ಶಿಫ್ಟ್ರು ಗೋಡ ಹಾಕಬೇಕು. ಎಷ್ಟೋ ವರ್ಷಗಳಾಗ್ಬಿಟ್ಟಿದ್ದು ಗುರು ಇದು ಮಾಡಿ. ನಾನು ಏನೆಲ್ಲ ಐಟಮ್ ಸಿಗುತ್ತೆ ಏನಂತ ನಮಗೆ ಗೊತ್ತಾಗಲ್ಲ, ಯಾಕಂದರೆ ಮಾಡಲ್ಲಲ್ಲ ನಾವು. ಮಾಡೋರಿಗೆ ಗೊತ್ತಾಗುತ್ತೆ. ಮಾಡೋರ ಹತ್ರ ಹೋಗ್ರಪ್ಪ ಅಂದರೆ ಕೇಳಲ್ಲ ಗಾಡಿಲವರು. ಒಬ್ಬೊಬ್ಬರು ಇತ್ತು ನಮ್ಮ ಏರಿಯಲ್ಲೇ ಇರೋದು ಗಾಡಿ, ಏನೋ ವಾಟ್ರು ಅದು ಇದು ಹೊಡ್ಕೊತಾರೆ. ಸರಿ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ಏನು ಕೆಲಸನೋ ಇದೇನೋ. ಎರಡು ಕಡೆನೂ ಬೇರಿಂಗು ದೊಡ್ಡದೇ ಹಾಕವ್ರೆ. ಇದೆಲ್ಲ ಕೇಸನ್ನ ಫೇಸ್ ಮಾಡಿ ಇದನ್ನು ಒಂಥರ ಆಲ್ಟ್ರೇಷನ್ ಮಾಡೋರೆ. ಈ ಪೀಸ್ನೇ ಬೇರೆದಾಗ್ದಂಗೆ ಅವರೇ ಮಾಡಿ ಮೋಸ್ಟ್ಲಿ ಕಟ್ ಮಾಡಿಬಿಟ್ಟು. ಇದೆಲ್ಲ ಏನಾಗುತ್ತಂದರೆ ಅಲೈನ್ಮೆಂಟ್ ಬರೋಲ್ಲ. ನಾನು ಒಂದು ಅನುಭವದ ಮಾತು ಹೇಳ್ತಾಯಿದ್ದೀನಿ. ನನಗೆ ಈ ಗಾಡಿ ಟೂ ಸ್ಟಕ್ಕಲ್ಲಿ ನಾವು ಕೆಲಸ ಕಲ್ತು ನಾವು ಇದರಲ್ಲಿ ಎಲ್ಲ ಒದಲಾಡಿ ಸುಮಾರು ನಾನು ನೋಡಿದ್ದೀನಿ. ಸುಮಾರು ಅಂದರೆ ಎಷ್ಟೋ ಸಾವಿರ ಇಂಜಿನ್ಗಳ ಮೇಲೆ ನೋಡಿದ್ದೀನಿ ಬಿಡಿ. ನಾನು ಈ ಟೂ ಸ್ಟಕ್ಕಲ್ಲಿ ನಾನು ಹೇಳ್ಬಾರ್ದು, ಏನೋ ಹೇಳ್ತಾ ಇದೆ. ತಿರ್ಗಾ ಹುಡುಗ ಕೇಳ್ದ ಏನಂತ ಗೊತ್ತಿಲ್ಲ. ಎಷ್ಟೋ ಸಾವಿರ ಇಂಜಿನ್ಗಳು ನೋಡಿದ್ದೀನಿ. ಅಂದರೆ ಇದು ಲೇಟೆಸ್ಟ್ ಇರುತ್ತಲ್ವ, ಮಾಮೂಲಿ ಕಂಪನಿ ಬೇರಿಂಗು ಅದೇ ಥರ ಇದ್ದರೆ ಈ ಕಡೆ ಬೆಟ್ರು. ಆಯಿತಾ? ಇದೇನಾಗುತ್ತೆ ಅಂದರೆ ಒಂಚೂರು ಅಲೈನ್ಮೆಂಟ್ ಚೇಂಜ್ ಆದರೆ ಗಾಡಿ ಸೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಜೋರಾಗಿ ಹೋದಾಗ ಸೀಸ್ ಆಗಿಬಿಡೋದು, ಅಲೈನ್ಮೆಂಟ್ ಬರೋಲ್ಲ. ಸುಮಾರು ನಾನು ನೋಡಿದ್ದೀನಿ ಬಿಡಿ. ನನ್ನ ಸರ್ವೀಸಲ್ಲಿ ತುಂಬ ನಾನು ಹೇಳ್ಬೇಡ್ದು, ಮತ್ತೇನು ಹೇಳ್ಬೇಕು. ಮತ್ತು ಇವಾಗ ಕೇಸು ಅದು ಇದು ನಾನು ಹುಡ್ಕೊಂಡಿರೋಕ್ಕಾಗಲ್ಲ. ಮತ್ತು ಫಿಟ್ ಮಾಡೋಣ, ಏನೋ ಸಣ್ಣ ಪುಟ್ಟ ಓಡ್ಕೊತದ್ದು ಅಷ್ಟೇ. ಅಂದರೆ ಕರೆಕ್ಟಾಗಿ ಓಡೋ ಗಾಡಿಗೆ ಈ ಥರ ಎಲ್ಲ ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ. ಒರಿಜಿನಲ್ ಏನಿರುತ್ತೋ ಮ್ಯಾಗ್ನೆಟ್ ಸೈಡ್ ಅದನ್ನೇ ಬಿಟ್ಬಿಡಬೇಕು, ಕ್ಲಚ್ ಸೈಡು ಅಷ್ಟೇ ಅದನ್ನೇ ಬಿಟ್ಬಿಡಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೆ ಏನೂ ಆಗೋಲ್ಲ. ಏನಾಗುತ್ತಂದರೆ ಈ ಕಡೆ ಲೇಟೆಸ್ಟ್ ಇದ್ದರೆ ಏನಾಗುತ್ತೆ, ಬೇರಿಂಗ್ ಶೇಕ್ ಬಂದುಬಿಡುತ್ತೆ. ಬೇರಿಂಗು ಕೇಸಲ್ಲಿ ಲೂಸ್ ಆಗಿಬಿಡುತ್ತೆ. ಕೇಸಲ್ಲಿ ಲೂಸ್ ಆದಾಗ ಏನಾಗುತ್ತೆ ಅಂದರೆ ಶಾಫ್ಟ್ ಆ ಕಡೆ ಹೋಗೋದು ಈ ಕಡೆ ಬರುತ್ತೆ. ಕ್ಲಚ್ ಹೊಡೆದಾಗ ಆ ಕಡೆ ಹೋಗ್ಬಿಡುತ್ತೆ, ಕ್ಲಚ್ ಬಿಟ್ಟಾಗ ಈ ಕಡೆ ಬರುತ್ತೆ. ಆ ಥರ ಆಗೋದು ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಓಲ್ಡ್ ಮಾಡಿಬಿಡ್ತಾರೆ. ಓಲ್ಡ್ ಮಾಡಿದಾಗ ಯಾವುದೇ ಕಾರಣಕ್ಕೆ ಸೆಟ್ಟಿಂಗ್ ಬರೋಲ್ಲ. ಇದೆಲ್ಲ ಈ ಕಡೆ ಎಲ್ಲ ಪೇಸ್ಟ್ ಹಾಕೋರು. ಈ ಕಡೆ ಬೇರಿಂಗ್ ಹೊಡೆದಾಗ ಏನು ಕಿತ್ಕೊಂಡ್ರೆ ಇದು ಕಿತ್ಕೊಂತದ ಏನಾಗ್ತದೆ ಗೊತ್ತಿಲ್ಲ. ಮತ್ತು ಬೇರೆ ಇನ್ನೇನಪ್ಪ ಇದರಲ್ಲಿ ಗೇರ್ ವಿಲ್ಗಳು ಅದು ಇದು ಆಳೋದು ಎಷ್ಟಿದೆ ನೋಡಿ. ಶಾಫ್ಟ್ ಇದು 1/4 kg ಆಯ್ತು. ಇದು ಹೆಡ್ ಎಲ್ಲ ಪಿಸರ್ಗಳು ಹೊಡೆದು ಹೆಂಗೆ ಹಾಕ್ಬಿಟ್ಟಿದೆ ನೋಡಿ. ಸರಿ ನೋಡೋಣ, ಆಮೇಲೆ ಫಿಟ್ಟಿಂಗ್ ಮಾಡೋಣ. ಇದು ಫಿಟ್ಟಿಂಗ್ ಆಯಿತು, ನೋಡ್ಸೋಕ್ಕಾಗಿಲ್ಲ ಫಿಟ್ಟಿಂಗ್ದು. ನಾನು ಮದುವೆಗೆ ಹೋಗ್ಬೇಕಾಯ್ತು, ಅರ್ಧಂಬರ್ಧ ಫಿಟ್ ಮಾಡಿಬಿಟ್ಟು ಓಡೋಗ್ಬಿಟ್ಟೆ. ಪ್ಲಸ್ಸು ಡಿಫ್ರೆನ್ಸ್ ಇಲ್ಲ, ಒಂದು ಕುಣಿಸಿಲ್ಲ ರಾತ್ರಿ. ರೀಬೋರ್ ಆಯಿತು, ಪ್ಲಸ್ ಫೇಸಿಂಗು ಎಲ್ಲ ಚೆನ್ನಾಗಿದೆ. ಕಂಪ್ರೆಸರು ಪ್ರತಿಯೊಂದು 0 ಆಗಿದೆ. ತೋರಿಸ್ಬೇಕಾಯ್ತು ಏನೇನೋ ಇದರಲ್ಲಿ. ಮತ್ತು ಏನಂದರೆ ಹಳ್ಳಿಬರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ.
ಇಲ್ಲ ಅಂದರೆ ಇದೇ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಇವಾಗ ಹೊಸ್ದಾಗಿ ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ ಕೆಲಸ ಮಾಡೋರಿಗೆ ಅಷ್ಟೊಂದು ಇವಾಗ ಪ್ರೆಸೆಂಟಿಗೆ ಕೆಲಸ ಮಾಡೋರಿಗೆ ಅನುಭವ ಕಮ್ಮಿ ಅನ್ಕೊತೀನಿ. ನಮಗೆ ಅನುಭವ ಕಮ್ಮಿ ಆಗಿಬಿಟ್ಟಿದೆ ಇವಾಗ ಇದರಲ್ಲಿ. ಯಾಕಂದರೆ ಗಾಡಿಗಳೆಲ್ಲ ಮಾಡಲ್ಲ. ಇವಾಗ 4 ಸ್ಟಕ್ ಮಾಡೋ ಜಾಗದಲ್ಲಿ 2 ಸ್ಟಕ್ಕೆ ಇಲ್ಲಲ್ಲ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಅರ್ಥ ಆಗಲ್ಲ. ಸುಮ್ಮನೆ ಒಂದು ಆಗಿದೆ ಇದು. ये पेस्ट कार है ಡಿಫ್ರೆನ್ಸರ್ ಕೊಣಿಸ್ಬಿಡೋಣ. ಪ್ಯಾಕಿಂಗ್ ಹೈಲೈಟ್ ಪ್ಯಾಕಿಂಗ್ ಆಗಬೇಕು. ಅವಿಲ್ಲ, ಇದೇ ಆಗಬೇಕು. ಇವಾಗ ಬಿಗ್ಗಿಗೆ ಬಂದರೆ ತುಂಬ ತೆಳು ಇದೆ. ಡಬ್ಬಲ್ ಹಾಕ್ಬೇಕಾ? ಹೈಲೈಟ್ ಹಾಕ್ರೇ ಒಳ್ಳೇದು. ಯಾಕಂದರೆ ಕಟ್ ಆಗಿಬಿಡ್ತಾವದ. ತುಂಬ ತೆಳು ಇದೆ, ಪೇಪರಿಂದ ತೆಳು ಇದೆ ಗುರು. ಇದು ಟೈಟ್ ಮಾಡೋ ಟೈಮಲ್ಲಿ ಹಾಳಾಗಿ ಹೋಗುತ್ತಾ ಏನೋ ಗೊತ್ತಿಲ್ಲ. ನೋಡೋಣ ರೀ, ನನ್ನ ಹತ್ರ ಇರಬೇಕು ಮೋಸ್ಟ್ಲಿ. ಎಲ್ಲಿ ಬಿಸಾಕಿದ್ದೀನಂತ ಗೊತ್ತಿಲ್ಲ. ಇದೇ ಐಟಮು ಅಂದ್ರೇನು ಆಚೆ ತರತೆ ಹುಡ್ಕೋಕ್ಕಾಗಲ್ಲ ಇಲ್ಲಿ ಅಂತ. ನೋಡೋಣ ಇರಿ ಗುರು. ಸಿಗ್ಬಿಡ್ತು ಗುರು, ನಮ್ಮ ಹತ್ರ ಐತೆ ಪ್ಯಾಕಿಂಗು. ವಾವ್, ಏನೇನೋ ಇದೆ ನನ್ನ ಹತ್ರ. ನಾನು ಮಾಡ್ತಾ ಇಲ್ಲಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ ಏನಿದೆ ಏನಿಲ್ಲ ಅಂತ. 2 ಸ್ಟಕ್ದು ಏನಿದಾವೆ ಇಲ್ಲ. ಇದು ಹಾಕಿದ್ರೆ ಇದ್ರಿಗೆ ಒಳ್ಳೆಯದು. ಓಕೆ, ಬಿದ್ದೋಗ್ಬಿಡ್ತೀರಪ್ಪ. ಚಿನ್ನ ಇವಾಗಿದು. ಆಯಿತು ಡಿಫ್ರೆನ್ಸರ್ ಫಿಟ್ಟಿಂಗು. ಅದೇ ಕ್ಲಚ್ ಕವರ್ದು ಪೈಪ್ ಕುತ್ಕೊಳೋದು ಥ್ರೆಡ್ ಹೋಗ್ಬಿಟ್ಟಿದೆ. ಅದು ಹಾಕ್ಸಕ್ಕೆ ಕಳಿಸಿದ್ದೀನಿ. ಇಲ್ಲೊಂದು ಟ್ಯೂಬ್ ನೆಟ್ ಬರುತ್ತೆ ಎಕ್ಸ್ಟ್ರಾ. ಆಯ್ತಪ್ಪ, ಇದು ಸ್ಟಾರ್ಟ್ ಆಗೋಯ್ತು ಗಾಡಿ. ಕಿಲಿ ಅನ್ಕರೈ. ಸೈಲೆನ್ಸರ್ ಬೆಂಡು ಕಟ್ಟಾಕ್ಬಿಟ್ಟಿದ್ದು. ಡೈರೆಕ್ಟ್ ತಗೊಂಬಂದು ಹಾಕಿದ್ರೇನು ಉಠಾರೆ ಡಸ್ಗೆ ಬಿಟ್ಟುಟಾರೆ. ಹೊರಾಯ್ತಪ್ಪ, ಟ್ರಯಲ್ ಹೊಡ್ತಿದ್ದೀನಿ. ಈ ಬೆಂಡಿಂದ ಏನೋ ತಪ್ಪತ್ರ ಜಾಸ್ತಿ. ಗಾಡಿ ನೋಡಿ ಹೆಂಗಿದೆ. ಇಂಜಿನ್ ಮಾತ್ರ ಬ್ರ್ಯಾಂಡ್ ನ್ಯೂ ಇದೆ. ಓಕೆ.